ಶ್ರೀ ಮುದಿ ಹನುಮಂತ ದೇವಸ್ಥಾನವು ಕರ್ನಾಟಕದ ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿ ವೃತ್ತದ ಬಳಿ ಇದೆ. ಈ ದೇವಾಲಯವು ಶತಮಾನಗಳಿಂದ ಅಸಂಖ್ಯಾತ ಭಕ್ತರ ಕಲ್ಪನೆ ಮತ್ತು ಭಕ್ತಿಯನ್ನು ಸೆರೆ ಹಿಡಿದಿದೆ. ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ 10ರಿಂದ 12ನೇ ಶತಮಾನದಷ್ಟು ಹಿಂದಿನ ಈ ದೇವಾಲಯವು ಕೇವಲ ಪೂಜಾ ಸ್ಥಳವಲ್ಲ, ಬದಲಾಗಿ ಚಿಕಿತ್ಸೆ ಮತ್ತು ನಂಬಿಕೆಯ ಪವಿತ್ರ ಸ್ಥಳವಾಗಿದೆ. ಇಲ್ಲಿ ಈ ಪವಿತ್ರ ವಾಸಸ್ಥಾನಕ್ಕೆ ಭೇಟಿ ನೀಡುವುದರಿಂದ ಪವಾಡಗಳು ಸಂಭವಿಸಬಹುದು, ದೇಹ ಮತ್ತು ಆತ್ಮವನ್ನು ಬಾಧಿಸುವ ಕಾಯಿಲೆಗಳನ್ನು ಗುಣಪಡಿಸಬಹುದು ಎಂಬ ನಂಬಿಕೆ ಆಳವಾಗಿ ಬೇರೂರಿದೆ. ಶ್ರೀ ಮುದಿ ಹನುಮಂತ ದೇವಾಲಯವು ದೇವಾಲಯಕ್ಕೆ ಸಂಬಂಧಿಸಿದ ಜನರ ವಿವಿಧ ನಂಬಿಕೆಗಳಿಗೆ ಹೆಸರುವಾಸಿಯಾಗಿದೆ. ಈ ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ದೇಹದ ಯಾವುದೇ ಭಾಗವನ್ನು ಗುಣಪಡಿಸಬಹುದು ಎಂಬ ನಂಬಿಕೆ ಇದೆ. ಜನರು ದೇವರಲ್ಲಿ ಸಂಪೂರ್ಣ ನಂಬಿಕೆಯನ್ನು ಹೊಂದಿದ್ದಾರೆ ಮತ್ತು ಈ ವಿಗ್ರಹವು ಅದ್ಭುತವಾಗಿದೆ ಮತ್ತು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ ಎಂದು ಅವರು ನಂಬಿರುತ್ತಾರೆ. ಇದು ಇತ್ತೀಚಿನ ನಂಬಿಕೆಯಲ್ಲ, ವಾಸ್ತವವಾಗಿ 400 ವರ್ಷಗಳಿಗೂ ಹೆಚ್ಚು ಕಾಲ ನಂಬಲಾಗಿದೆ. ವರದಿಗಳ ಪ್ರಕಾರ ಜಕಣಾಚಾರ್ಯರು ಇಲ್ಲಿ ಸೂರ್ಯನಾರಾಯಣ ದೇವರ ವಿಗ್ರಹವನ್ನು ಕೆತ್ತಲಾಗಿದೆ ಎಂದು ನಂಬಲಾಗಿದೆ. ಈ ದೇವಾಲಯದಲ್ಲಿರುವ ಹನುಮಂತನಿಗೆ 3 ರೂಪಗಳಿವೆ ಎಂದು ನಂಬಲಾಗಿದೆ. ಬೆಳಿಗ್ಗೆ ಅವನು ಮಗುವಾಗಿ, ಮಧ್ಯಾಹ್ನ ಅವನು ಯುವ ಹನುಮನಾಗಿ ಬದಲಾಗುತ್ತಾನೆ ಮತ್ತು ರಾತ್ರಿಯಲ್ಲಿ ಅವನು ವಯಸ್ಸಾಗಿನಂತೆ ಕಾಣುತ್ತಾನೆ. ಈ ದೇವಾಲಯದ ವಿಶೇಷತೆ ಏನೆಂದರೆ ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಒಮ್ಮೆ ಇಲ್ಲಿ 2 ದಿನಗಳ ಕಾಲ ತಂಗಿದ್ದರು ಮತ್ತು ಪೂಜೆ ಸಲ್ಲಿಸಿ ನಂತರ ತೀರ್ಥಯಾತ್ರೆಗೆ ಹೊರಟರು ಎಂದು ನಂಬಲಾಗಿದೆ. ಐದು ಹೆಡೆಯ ನಾಗರ ವಿಶೇಷ. ಇನ್ನು ದೇಗುಲದ ರಚನಾ ರೀತಿ ಚಚ್ಚೌಕಾರದ ರೀತಿಯ ತೊಟ್ಟಿ ಮನೆಯಂತಿದೆ. ಇಲ್ಲಿ ಎದುರಿಗೆ ಮನುಷ್ಯನೊಬ್ಬ ದೇಹ ಪೂರ್ತಿ ಹೊಕ್ಕುವ ಅವಕಾಶ ಇರುವ 5 ಹೆಡೆಯ ನಾಗರ ಕಲ್ಲಿದೆ. ಈ ಕಲ್ಲಿಗೆ ಆಂಜನೇಯನ ದೃಷ್ಟಿ ಇದೆ. ರೋಗವಾಸಿಯ ನಂಬಿಕೆ. ಈ ನಾಗರ ಕಲ್ಲಿನ ವಿಚಿತ್ರ ಏನೆಂದರೆ ಹಿರಿಯರಾಗಲಿ ಕಿರಿಯರಾಗಲಿ ಹೆಣ್ಣಾಗಲಿ ಗಂಡಾಗಲಿ ಯಾರಿಗಾದರೂ ಸಂಧಿವಾತ, ಸ್ನಾಯು ಸೆಳೆತ, ಕಾಲು ನೋವು, ಮಂಡಿ ನೋವು, ಯಾವುದೇ ರೀತಿಯ ಕಾಯಿಲೆಗಳಲ್ಲಿ ಈ ಕಲ್ಲಿಗೆ ಮೈ ಉಜ್ಜಿಕೊಂಡು ಹೋದರೆ ಆ ರೋಗ ಹೋಗುತ್ತದೆ ಎಂಬ ನಂಬಿಕೆ ಇದೆ. ಹೀಗಾಗಿ ಪ್ರತಿ ಸಲ 5 ವಾರ 3 ವಾರ ಹೀಗೆ ಭಕ್ತರು ವೃತ್ತದ ರೀತಿಯ ಬಂದು ದೇವರಿಗೆ ಪೂಜೆ ಸಲ್ಲಿಸಿ ವಿಸ್ಮಯದ ಕಲ್ಲಿಗೆ ಮೈ ಕೈಕಾಲು ತಿಕ್ಕಿ ಹೋಗುತ್ತಾರೆ. ಹೀಗೆ ಮಾಡಿದವರು ಗುಣವಾದ ಅನೇಕ ನಿದರ್ಶನಗಳಿವೆ. ಮುದಿ ಹನುಮಂತ ದೇವಸ್ಥಾನವು ಹಳೆ ಹುಬ್ಬಳ್ಳಿ ಸರ್ಕಲ್ನಲ್ಲಿರುವ ಈ ದೇಗುಲಕ್ಕೆ ಬರುವುದು ಬಹಳ ಸುಲಭ. ಸಿದ್ಧಾರೂಢ ಮಠದಿಂದ ಒಂದು 4-5 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಸ್ಥಾನಕ್ಕೆ ಸ್ಥಳೀಯ ಬಸ್ಸುಗಳು ಸಂಚರಿಸುತ್ತವೆ. ಆಟೋಗಳು ಸಹ ಇವೆ. ಇಂಡಿ ಪಂಪ್ನಿಂದ ಹಳೆ ಹುಬ್ಬಳ್ಳಿ ಸರ್ಕಲ್ಗೆ ಹೋಗಿ ಅಲ್ಲಿಂದ 100-200 ಮೀಟರ್ ಮುಂದೆ ಹೋದರೆ ದೇಗುಲ ಸಿಗುತ್ತದೆ. ತಾವೆಲ್ಲರೂ ಬಂದು ಮುದಿ ಹನುಮಂತನ ದರ್ಶನ ಪಡೆದು ಕೃತಾರ್ಥರಾಗಿ.